ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಮತ್ತೊಂದು ಕಡೆಯಲ್ಲಿ ಸಿಐಡಿ ಅಧಿಕಾರಿಗಳು ಶಾಸಕ ಭೈರತಿ ಬಸವರಾಜ್ನ ಗ್ರಿಲ್ಗೆ ಒಳಪಡಿಸಿದ್ದಾರೆ. ಸೊ ಈಗ ಸಿಐಡಿ ಅಧಿಕಾರಿಗಳ ಡ್ರಿಲ್ಗೆ ಸುಸ್ತಾಗಿರುವಂತಹ ಭೈರತಿ ಬಸವರಾಜ್ ತಮ್ಮ ಮೊಬೈಲ್ ಅನ್ನು ನೀಡೋಕೆ ಅವರು ನಿರಾಕರಿಸಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ಎವಿಡೆನ್ಸ್ ಆಗಿದೆ ಭೈರತಿ ಬಸವರಾಜ್ ಅವರ ಒಂದು ಮೊಬೈಲ್. ಈ ಹಿಂದೆ ಕೂಡ A1 ಜಗದೀಶ್ನ ಮೊಬೈಲ್ ಸಿಐಡಿ ಅಧಿಕಾರಿಗಳು ಸೀಸ್ ಮಾಡಿದ್ರು. ಅದರಲ್ಲಿ ಭೈರತಿ ಜೊತೆ ಮಾತನಾಡಿದಂತಹ ಕೆಲವು ಆಡಿಯೋ ಪತ್ತೆಯಾಗಿತ್ತು. ಇನ್ನು ತಮ್ಮ ಮೊಬೈಲ್ ಅನ್ನ ಸಿಐಡಿ ಅಧಿಕಾರಿಗಳಿಗೆ ಒಪ್ಪಿಸೋಕೆ ಈಗ ಶಾಸಕ ಭೈರತಿ ಬಸವರಾಜ್ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ವಾರೆಂಟ್ ಅನ್ನ ಪಡ್ಕೊಂಡು ಶಾಸಕರ ಮನೆ ಹಾಗೂ ಕಚೇರಿಯನ್ನ ಸರ್ಚ್ ಮಾಡಲಿಕ್ಕೆ ಸಿಐಡಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ಮೊಬೈಲ್ ಏನಾದರೂ ನೀಡದೇ ಇದ್ರೆ ಸಾಕ್ಷ್ಯನಾಶ ಸೆಕ್ಷನ್ ಅನ್ನ ಸೇರಿಸೋಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ಲೈವ್ ನಲ್ಲಿ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವಕುಮಾರ್, ಈಗ ಒಂದು ವೇಳೆ ಅಕಸ್ಮಾತ್ ಏನಾದರೂ ಭೈರತಿ ಬಸವರಾಜ್ ಅವರು ತಮ್ಮ ಮೊಬೈಲ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಅಧಿಕಾರಿಗಳ ಮುಂದೆ ಇರುವಂತಹ ದಾರಿಗಳೇನೇನು ಅಂತ? ರಾಹುಲ್, ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 7 ದಿನಗಳ ಕಾಲ ಸಿಐಡಿ ಪೊಲೀಸರ ಕಸ್ಟಡಿಯಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ವಿಚಾರಣೆ ಆಗ್ತಿದೆ. ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸ್ ಠಾಣೆ ಅಧಿಕಾರಿಗಳ ಮುಂದೆ 2 ಬಾರಿ ಭೈರತಿ ಬಸವರಾಜ್ ಹಾಜರಾಗಿದ್ದು, ಜೊತೆಗೆ ಕಳೆದ 4 ದಿನಗಳ ಹಿಂದೆ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಮೊಬೈಲ್ ತನಿಖಾಧಿಕಾರಿಗಳಿಗೆ ಕೈಗೆ ಕೊಟ್ಟಿರೋದಿಲ್ಲ. ಜೊತೆಗೆ ಹಿಂದೆ ಇದೇ ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತ ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಜಗ್ಗನ ಮೊಬೈಲ್ ರಿಟ್ರೀವ್ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಸಿಐಡಿ ಅಧಿಕಾರಿಗಳ ಮೊಬೈಲ್ ರಿಟ್ರೀವ್ ನಲ್ಲಿ ಪ್ರಮುಖವಾಗಿ ಶಾಸಕ ಭೈರತಿ ಬಸವರಾಜ್ ಹಾಗೂ ಜಗದೀಶ್ ಮಾತನಾಡಿದ್ದಾರೆ ಎನ್ನಲಾದಂತ ಕೆಲವೊಂದಷ್ಟು ಆಡಿಯೋಗಳು ಪತ್ತೆಯಾಗಿತ್ತು. ಆದ್ರೆ ಜಗ್ಗನ ಮೊಬೈಲ್ ನಲ್ಲಿ ಪತ್ತೆಯಾದಂತಹ ಆಡಿಯೋಗಳು ಶಾಸಕ ಭೈರತಿ ಬಸವರಾಜ್ ಮೊಬೈಲ್ ನಿಂದ ಮಾತನಾಡಿದ್ದ ಅಥವಾ ಶಾಸಕ ಭೈರತಿ ಬಸವರಾಜ್ ಅವರ PA ಮೊಬೈಲ್ ನಿಂದ ಮಾತನಾಡಿದ್ರ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ಹಿಂದೆ ತನಿಖೆಯ ಭಾಗವಾಗಿ ಶಾಸಕ ಭೈರತಿ ಬಸವರಾಜ್ ಅವರ PA ಅನ್ನು ಕೂಡ 1 ಬಾರಿ ವಿಚಾರಣೆಗೆ ಕರೆಸಿ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇದುವರೆಗೂ ಒಟ್ಟಾರೆ 4 ಬಾರಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಿದ್ರು ಕೂಡ ಶಾಸಕ ಭೈರತಿ ಬಸವರಾಜ್ ತಮ್ಮ ಮೊಬೈಲ್ ಅನ್ನ ತನಿಖಾಧಿಕಾರಿಗಳ ಕೈಗೆ ಕೊಡದೆ ಆಟವನ್ನ ಆಡಿಸಿರುವಂತದ್ದು. ಹೀಗಾಗಿ ಮೊಬೈಲ್ ಎಲ್ಲಿ ಹೋಯ್ತು, ನೀವು ಜಗದೀಶ್ ಜೊತೆ ನಿಮ್ಮ ನಿರಂತರವಾದಂತಹ ಸಂಪರ್ಕ ಇದೆ, ಜಗದೀಶ್ ಹಾಗೂ ನಿಮ್ಮ ಮಧ್ಯೆ ನಿರಂತರವಾದಂತಹ ಕಾಲ್ಸ್ ಇದೆ ಅಂತೇಳಿ ಪ್ರಶ್ನೆ ಮಾಡಿದ್ರು ಕೂಡ ಶಾಸಕ ಭೈರತಿ ಬಸವರಾಜ್ ಪದೇ ಪದೇ ಅದೇ ಉತ್ತರವನ್ನ ಕೊಡ್ತಿರುವಂತದ್ದು. ಜಗದೀಶ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಬಿಕ್ಲು ಶಿವ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆತ ಹಿಂದೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಅಂದ್ರೆ ತನಿಖಾಧಿಕಾರಿಗಳು ಯಾವುದೇ ಬೇರೆ ಬೇರೆ ಆಯಾಮಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಭೈರತಿ ಬಸವರಾಜ್ ತನ್ನ ಮೇಲಿನ ಆರೋಪಗಳನ್ನ ನಿರಾಕರಿಸ್ತಿರುವಂತದ್ದು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಸದ್ಯ ಮೊಬೈಲ್ ಏನ್ ಕೇಳ್ತಿದ್ದಾರೆ ಅದನ್ನ ಕೊಡುವಂತ ಕೆಲಸವನ್ನ ಶಾಸಕ ಭೈರತಿ ಬಸವರಾಜ್ ಮಾಡ್ತಿಲ್ಲ. ಜೊತೆಗೆ ಅವರ ಮೊಬೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಸಿಐಡಿ ಅಧಿಕಾರಿಗಳಿಗೆ ಉತ್ತರವನ್ನ ಕೊಡ್ತಿಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಸದ್ಯ 7 ದಿನಗಳ ಕಾಲ ಶಾಸಕ ಭೈರತಿ ಬಸವರಾಜ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಕೋರ್ಟ್ ಗಮನಕ್ಕೆ ತಂದು ಕೋರ್ಟ್ ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ಶಾಸಕ ಭೈರತಿ ಬಸವರಾಜ್ ಮನೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಮೊಬೈಲ್ ಗಾಗಿ ಸರ್ಚ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಶಾಸಕರು ತನಿಖಾಧಿಕಾರಿಗಳು ಕೇಳಿದಂತ ಸಮರ್ಪಕವಾದಂತಹ ದಾಖಲೆಗಳು, ಹೇಳಿಕೆ ಅಥವಾ ಪ್ರಕರಣದಲ್ಲಿ ಪ್ರಮುಖವಾದಂತಹ ಎವಿಡೆನ್ಸ್ ಆಗಿರುವಂತಹ ಮೊಬೈಲ್ ಅನ್ನ ಕೊಡ್ಲಿಕ್ಕೆ ನಿರಾಕರಿಸದೆ ಆದಲ್ಲಿ ಪ್ರಕರಣದಲ್ಲಿ ಮತ್ತೊಮ್ಮೆ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುವಂತದ್ದು. ಈಗ ಆಲ್ರೆಡಿ ಕೊಲೆ ಕೇಸ್ನಲ್ಲಿ A5 ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಇದೇ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಸೆಕ್ಷನ್ ಅನ್ನ ಆಡ್ ಮಾಡ್ಲಿಕ್ಕೆ ಸದ್ಯ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.